ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿರಿ, ಇಲ್ಲಿ ನಮ್ಮ ಮನೆ ಹಿಂದೆ ಎಷ್ಟು ಚೆನ್ನಾಗಿರೋ ವ್ಯೂ ಕಾಣಿಸುತ್ತೆ. ಕಾಲ್ ಭಾಗ ಬೆಂಗಳೂರು ಅಂತೂ ಇಲ್ಲೇ ಕಾಣಿಸುತ್ತೆ. ಬ್ಯೂಟಿಫುಲ್ ಆಗಿರೋಂಥ ಪಾರ್ಕು. ನೈಟೆಲ್ಲ ಮಳೆ ಬಂದಿತ್ತು, ಮಸ್ತಾಗಿ ಕಾಣಿಸ್ತಾ ಇತ್ತು. ಇವತ್ತು ನಾವು ಕಾಣಿಪಾಕಂಗೆ ಹೋಗೋ ಪ್ಲ್ಯಾನ್ ಇತ್ತು. ಆ್ಯಕ್ಚುಲಿ 3 ಗಂಟೆಗೆ ಹೋಗೋಣ ಅಂತಂದಿದ್ದು 6 ಗಂಟೆಗೆ ಮನೆ ಬಿಡೋ ಟೈಮ್ ಆಗಿತ್ತು. ಎಲ್ಲ ರೆಡಿ ಮಾಡಿಕೊಂಡು ನನ್ನ ಮಗಳನ್ನೂ ಕರ್ಕೊಂಡು ಹೋಗ್ತಾಯಿದ್ವಿ. ಏನಕ್ಕಪ್ಪ ಅಂದರೆ ನಮ್ಮ ಕಾರ್ ತೊಗೊಂಡು 1 ವಾರ ಆಗಿತ್ತು ಅಷ್ಟೇ. ಇಲ್ಲೇ ಚಿಕ್ಕಪುಟ್ಟ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡಿದ್ವಿ. ಸೊ ಒಂದು ಧಾರ್ಮಿಕ ಸ್ಥಳಕ್ಕೆ ಹೋಗೋಣ ಅಂತ ಹೇಳಿ ನಮ್ಮ ಮನೆಯಿಂದ ಒಂದು 210 ಕಿಲೋಮೀಟರ್ಸ್ ದೂರ ಆಂಧ್ರ ಪ್ರದೇಶದಲ್ಲಿರೋ ಕಾಣಿಪಾಕಂ ಅಂತ ಒಂದು ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಇದು ಚಿತ್ತೂರು ಜಿಲ್ಲೆಯಿಂದ ಒಂದು 11 ಕಿಲೋಮೀಟ್ರ್ ದೂರದಲ್ಲಿದೆ. ತಿರುಪತಿಗೆ ಹೋಗ್ತಾ ಬೆಂಗಳೂರಿಂದ ತಿರುಪತಿಗೆ ಹೋಗ್ತಾ ಮಧ್ಯ ದಾರಿಲಿ ಬರುತ್ತೆ. ಇಲ್ಲಿಂದ ತಿರುಪತಿಗೆ 66 ಕಿಲೋಮೀಟ್ರ್ ಅಷ್ಟೇ. ಇಲ್ಲಿ ದಾರಿ ಮಧ್ಯ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ಬೇಗ ಬಿಡಬೇಕು ಅಂದ್ಕೊಂಡಿದ್ವಿ, ಆಗಲಿಲ್ಲ. ಒಂದು 6 ಗಂಟೆ ಅಷ್ಟೊತ್ತಿಗೆ ಬಿಟ್ವಿ, ಆದ್ರೂ ಓಕೆ, ಪರವಾಗಿರಲಿಲ್ಲ. ನೆಕ್ಸ್ಟ್ ಟಿನ್ ಫ್ಯಾಕ್ಟ್ರಿಯಿಂದ ಹೋಗ್ತಾ ಒಂದು ಸ್ವಲ್ಪ ಟ್ರಾಫಿಕ್ ಸಿಕ್ತು. ಬೆಳಗ್ಗೆ ಏನು ಟಿಫಿನ್ ಮಾಡ್ಕೊಂಡು ಹೋಗಿರಲಿಲ್ಲ, ಮಕ್ಕಳು ಇದ್ರ ಜೊತೆಗೆ ನನ್ನ ಫ್ರೆಂಡ್ಸ್ ಅವ್ರ ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ವಿ. ಇಲ್ಲಿಂದ ಬೆಟ್ಟಳ್ಳಿ ಸಿಗ್ನಲ್ ಹತ್ರ ಒಂದು ಹೋಟ್ಲಲ್ಲಿ ಟಿಫಿನ್ ಮಾಡಿಕೊಂಡು ಹಂಗೆ ಮುಂದುವರಿಸಿದ್ವಿ. ಈ ಕಾಣಿಪಾಕಂದು ಒಂದು ಹಿಸ್ಟರಿ ಇದೆ. ಏನಪ್ಪ ಅಂದರೆ ಇಲ್ಲಿ ವಿನಾಯಕ ದೇವರು ನೆಲೆಸಿದ್ದು. ಈ ವಿನಾಯಕ ದೇವರು ಹೆಂಗೆ ಪ್ರತಿಷ್ಠಾಪನೆ ಆಯಿತು ಅಂತಂದರೆ, 3 ಅಣ್ಣ ತಮ್ಮಂದಿರು ಇರ್ತಾರೆ. ಒಬ್ಬರಿಗೆ ಕಣ್ಣಿರಲ್ಲ, ಒಬ್ಬರಿಗೆ ಕಿವಿರಲ್ಲ, ಆಮೇಲೆ ಇನ್ನೊಬ್ಬರಿಗೆ ಮಾತು ಬರ್ತಿರೋದಿಲ್ಲ. ಒಂದು ಟೈಮಲ್ಲಿ ಅಲ್ಲಿ ನೀರು ಫುಲ್ಲು ಖಾಲಿಯಾಗಿ ನೀರೆಲ್ಲ ಒಣಗೋಗಿ ಹೊಲ ಗದ್ದೆ ಎಲ್ಲ ವ್ಯವಸಾಯ ಮಾಡೋಕ್ಕೆ ಅನಾನುಕೂಲ ಆಗಿರೋದ್ರಿಂದ ಒಂದಿನ ಏನು ಮಾಡ್ತಾರೆ, ಅಲ್ಲೊಂದು ನೀರಿನ ಸೆಲೆನೂ ಸಿಗುತ್ತೆ ಇವ್ರಿಗೆ. ಹಿಂಗೆ ಅಲ್ಲಿರೋ ಎಲ್ಲ ಬರಗಾಲನೂ ಅದರಿಂದ ನಾಶಗೊಳ್ಳುತ್ತೆ ಅಂತ ಹೇಳ್ತಾರೆ. ಈ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ, ಈ ವಿನಾಯಕನ ದೇವರು ಕಲ್ಲಿನ ಮೂರ್ತಿ ದಿನೇ ದಿನೇ ದೊಡ್ಡದಾಗ್ತಾ ಹೋಗುತ್ತೆ. ಒಂದು 25-30 ವರ್ಷದ ಹಿಂದೆ ಬೆಳ್ಳಿ ಉಡುಪನ್ನು ಕೊಟ್ಟಿರ್ತಾರೆ ಒಬ್ಬರು. ಅದನ್ನು ಇವಾಗ ತೋರ್ಸೋಕೆ ಹೋದರೆ ಅದು ಅದಕ್ಕೆ ಅಡ್ಜಸ್ಟ್ ಆಗ್ತಿರಲ್ಲ, ಸಾಲ್ತಿರಲ್ಲ. ಅಷ್ಟು ಗಣಪತಿ ವಿಗ್ರಹ ಇರುತ್ತಲ್ಲ, ಅದು ಬೆಳೀತಾ ಹೋಗುತ್ತೆ. ಇದಾದ ನಂತರ 11ನೇ ಶತಮಾನದ ಚೋಳ ಚಕ್ರವರ್ತಿ ಕುಲೋತ್ತುಂಗ ಅಂತ ಒಬ್ಬ ರಾಜ ಬಂದು ಈ ದೇವಸ್ಥಾನನ ನಿರ್ಮಿಸ್ತಾನೆ. ಕಾಣಿಪಾಕ ಅಂತಂದರೆ ಕನ್ನಡದಲ್ಲಿ ತೇವಾಂಶ ಉಳ್ಳ ಭೂಮಿಗೆ ಹರಿದ ನೀರು ಅಂತ ಇದು ಕನ್ನಡದಲ್ಲಿರೋ ಅರ್ಥ. ತಿರುಪತಿಗೆ ಹೋಗ್ತಾ ಮೇನ್ ರೋಡಿಂದ ಲೆಫ್ಟಿಗೆ ತಿರುಗಿದ್ರೆ ಅಲ್ಲಿಂದ 66 ಕಿಲೋಮೀಟ್ರ್ ಅಷ್ಟೇ ತಿರುಪತಿ. 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಒಳಗಡೆ ರೋಡಿಂದ ಈ ದೇವಸ್ಥಾನದ ದ್ವಾರ ಬಾಗಿಲು ಸಿಗುತ್ತೆ. ಹೀಗೆ ಮುಂದೆ ಹೋಗಬೇಕಾದ್ರೆ ಅಲ್ಲಿ ಎದುರುಗಡೆನೇ ದೇವಸ್ಥಾನ ಕಾಣಿಸ್ತಾ ಇರುತ್ತೆ. ಎಲ್ಲ ದೇವಸ್ಥಾನದಲ್ಲೂ ಹೇಗೆ ಎಂಟ್ರಿ ಟಿಕೆಟನ್ನು ತೊಗೊತೀವೋ ಅದೇ ಥರ ಇಲ್ಲಿನೂ ಎಂಟ್ರಿ ಟಿಕೆಟ್ ಇತ್ತು. ಒಂದು 50 ರೂಪಾಯಿನೋ ಅನಿಸುತ್ತೆ. ಈ 50 ರೂಪಾಯಿನ ಕಲೆಕ್ಟ್ ಮಾಡ್ತಾಯಿದ್ರಿ ಇವರು, ಎಲ್ಲ ಗಾಡಿನೂ ನಿಲ್ಲಿಸಿ. ಇಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡು ಇಲ್ಲಿಂದ ಮುಂದೆ ಹೋದ್ವಿ. ದೇವಸ್ಥಾನ ಮುಂದೆ ಇರೋ ಎಂಟ್ರಿ ಗೇಟು. ಇಲ್ಲಿ VIP ಕಾರ್ಗಳಿಗಷ್ಟೇ ಪಾರ್ಕಿಂಗಿಗೆ ಅವಕಾಶ ಕೊಡ್ತಾಯಿದ್ದಾರೆ. ಹಿಂಗೆ ಮುಂದೆ ಪಾರ್ಕಿಂಗ್ ಹುಡ್ಕೊಂಡು ಹೋದ್ವಿ. ಅಲ್ಲೇ ಹತ್ರನೇ ಪಾರ್ಕಿಂಗ್ ಸಿಗುತ್ತೆ ಇಲ್ಲಿ. ಬಟ್ ವಿಶೇಷ ದಿನಗಳಲ್ಲಿ ಮಾತ್ರ ಇಲ್ಲಿ ಒಂದು ಸ್ವಲ್ಪ ಪಾರ್ಕಿಂಗ್ ಸಿಗೋದು ಕಷ್ಟ. ಇಲ್ಲಿ ತುಂಬ ಸ್ಟಾಲ್ಗಳೆಲ್ಲ ಹಾಕಿದ್ರು, ದೇವ್ರದ್ದು ಏನಾದರೂ ಸಾಮಾನು ತೊಗೊಬೇಕಾದ್ರೆ ಅದಕ್ಕೆಲ್ಲನೂ. ಇನ್ನೊಂದು ಇಲ್ಲಿ ರೈಟ್ ಸೈಡಲ್ಲಿ ಎಂಟ್ರಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದನೂ ಎಂಟ್ರಿ ಕೊಡ್ಬೋದು. ಕಾರ್ ಪಾರ್ಕಿಂಗ್ಗೆ ಪ್ರಾಪರಾಗಿ ಯಾವುದೋ ಬೋರ್ಡ್ ಹಾಕಿರಲಿಲ್ಲ. ಪೇಯ್ಡ್ ಪಾರ್ಕಿಂಗ್ ಇರುತ್ತೆ, ಆಮೇಲೆ ಈ ಕಡೆ ಫ್ರೀ ಪಾರ್ಕಿಂಗೂ ಇದೆ. ಇಲ್ಲಿ ಮುಂದೆ ಲೆಫ್ಟಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಸ್ ಸ್ಟ್ಯಾಂಡ್. ಆ್ಯಕ್ಚುಲಿ ಅಲ್ಲಿ ಬ್ಲೂ ಕಲರ್ ಶೀಟೆಲ್ಲ ಹಾಕಿದಾರಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕನೂ ಕೆಲವೊಬ್ರು ನಿಲ್ಲಿಸಿದ್ರು, ಬಟ್ ನಮಗೆ ಸೇಫ್ ಅನ್ನಿಸ್ಲಿಲ್ಲ. ನೋಡ್ತಾ ಇದ್ವಿ ಎಲ್ಲಿ ಕಾರ್ ನಿಲ್ಸೋಕ್ಕಾಗುತ್ತೆ ಅಂತ ಹೇಳಿ. ಈ ಥರ ರೋಡ್ ಪಕ್ಕ ಎಲ್ಲ ಹಾಕಿದ್ರೆ ಕಾರ್ನ ಯಾರಾದರೂ ಸ್ಕ್ರ್ಯಾಚ್ ಮಾಡ್ಕೊಂಡು ಹೋಗ್ತಾರೆ ಗ್ಯಾರಂಟಿ. ಅದಕ್ಕೆ ಒಂದು ಸ್ವಲ್ಪ ನೋಡಿ ಚೆನ್ನಾಗಿರೋ ಜಾಗದಲ್ಲೇ ಹಾಕಬೇಕು. ದುಡ್ಡು ಹೋದ್ರೂ ಪರವಾಗಿಲ್ಲ,
ಬಟ್ ನಮಗಿಲ್ಲಿ ಫ್ರೀ ಕಾರ್ ಪಾರ್ಕಿಂಗ್ ಏರಿಯಾ ಸಿಕ್ತು. ಓಪನ್ ಸ್ಪೇಸ್ ಆಗಿರೋದ್ರಿಂದ ಆರಾಮಾಗಿ ಕಾರ್ನ ನಿಲ್ಲಿಸಿ ನಾವು ಅಲ್ಲಿಂದ ಹೊರಟ್ವಿ. ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ಕಾರಲ್ಲೇ ಚಪ್ಪಲ್ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ಕಾಲು ನಡೆಯೋಕ್ಕಾಗಲ್ಲ, ಸುಡುತ್ತೆ ಅಂತ ಹೇಳಿ ಅಲ್ಲಿಂದನೇ ಚಪ್ಪಲ್ ಹಾಕ್ಕೊಂಡು ಹೋಗ್ತಾಯಿದ್ವಿ. ಎಲ್ಲ ದೇವಸ್ಥಾನದಲ್ಲಿ ಒಂದು ಚಪ್ಪಲ್ ಬಿಡೋಕ್ಕೆ ಒಂದು ಪ್ಲೇಸ್ ಇದ್ದೇ ಇರುತ್ತೆ ಅಂದ್ಕೊಂಡು ಅಲ್ಲಿಂದ ಹೋಗ್ತಾಯಿದ್ವಿ. ಈ VIP ಎಂಟ್ರಿ ಇದೆಲ್ಲ ಇಲ್ಲಿ ಕಾರುಗಳಿಗೆ ಮಾತ್ರ, ಅಂದರೆ ಪಾರ್ಕಿಂಗ್ಗೆ ಮಾತ್ರ VIP ಎಂಟ್ರಿ. ಇನ್ನೆಲ್ಲರೂ ಹೋಗ್ಬೋದು ಅಲ್ಲಿ ನಡ್ಕೊಂಡು. ಈ ದೇವಸ್ಥಾನ ಎದುರುಗಡೆನೇ ಎಷ್ಟು ಕ್ಲೀನಾಗಿರೋ ಅಂಥ ಒಂದು ಕಲ್ಯಾಣಿ ಇತ್ತು. ಇದನ್ನು ನೋಡಿಕೊಂಡು ನಾವು ಫಸ್ಟ್ ಟೈಮ್ ಹೋಗಿರೋದ್ರಿಂದ ಯಾವ ಕಡೆ ಎಂಟ್ರಿ ಏನು ಅಂತ ಗೊತ್ತಾಗಿರಲಿಲ್ಲ. ಇಲ್ಲಿಂದ ಚಪ್ಪಲ್ ಬಿಡೋಕ್ಕೆ ಜಾಗನ ಹುಡುಕ್ತಾ ಇದ್ವಿ, ಎಲ್ಲಾದರೂ ಕೊಟ್ಟಿದ್ದಾರೆ ದೇವಸ್ಥಾನದ ವತಿಯಿಂದ ಅಂತ ಹೇಳಿ. ಹಾಗೆ ಮುಂದೆ ಒಂದು ಬೋರ್ಡ್ ಸಿಕ್ತು. ಈ ಕಡೆ ಲೆಫ್ಟ್ ಸೈಡಲ್ಲಿ ಚಪ್ಪಲನ್ನು ಡೆಪಾಸಿಟ್ ಮಾಡಿ ಒಂದು ಟೋಕನ್ ಕೊಡ್ತಾರೆ, ಆ ಟೋಕನ್ನ ತಗೊಂಡು ಹೋಗ್ಬೋದಂತ. ಇದರ ರೈಟ್ ಸೈಡಲ್ಲಿ ದೇವಸ್ಥಾನ ಇದೆ, ಲೆಫ್ಟ್ ಸೈಡಲ್ಲಿ ಚಪ್ಪಲ್ಲು ಮತ್ತು ಲಗೇಜ್ ಕೌಂಟ್ರ್ ಇದೆ. ಇದೆಲ್ಲ ತೆಲುಗುದಲ್ಲಿ ಹಾಕಿದ್ದಾರೆ, ನನಗೆ ಅರ್ಥ ಆಗಿಲ್ಲ. ಇಲ್ಲೊಂದು ಚಪ್ಪಲ್ದು ಕೌಂಟ್ರ್ ಇತ್ತು, ಒಂದು 5 ರೂಪೀಸ್ 10 ರೂಪೀಸ್ ಇರುತ್ತೆ ಚಪ್ಪಲ್ ಡೆಪಾಸಿಟ್ ಮಾಡೋಕ್ಕೆ. ಅಲ್ಲಿಂದ ಚಪ್ಪಲ್ ಬಿಟ್ಟು ಮುಂದೆ ಹೋದಾಗ ನೆಕ್ಸ್ಟ್ ಬೋರ್ಡ್ ಬಂದಿತ್ತು, ಫೋನು, ಎಲೆಕ್ಟ್ರಿಕ್ ವಾಚಸ್ಸು ಏನೋ ಅಲೋ ಮಾಡಲ್ಲ ಒಳಗಡೆ ಎಲ್ಲನೂ ಇಲ್ಲಿ ಡೆಪಾಸಿಟ್ ಮಾಡಿ. ನೆಕ್ಸ್ಟು ಯಾವ ಕ್ಯೂವಲ್ಲಿ ನಿಂತ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ವಿ. ಯಾಕಂದರೆ ಶೀಘ್ರ ದರ್ಶನಂ, ಅತಿ ಶೀಘ್ರ ದರ್ಶನಂ ಅಂತ ಇನ್ನೊಂದು ನಾರ್ಮಲ್ ದರ್ಶನ ಇತ್ತಲ್ಲಿ. ಅತಿ ಶೀಘ್ರ ದರ್ಶನಕ್ಕೆ 150 ರೂಪಾಯಿ ಏನೋ ಟಿಕೆಟ್ ಇತ್ತು. ಆಮೇಲೆ ಶೀಘ್ರ ದರ್ಶನಕ್ಕೆ 100 ರೂಪಾಯಿ. ಇನ್ನೊಂದು ನಾರ್ಮಲಾಗಿ ಹೋಗೋದಕ್ಕೆ ಫ್ರೀ ಆಗಿತ್ತು. ಇಲ್ಲಿಂದ ಶೀಘ್ರ ದರ್ಶನಕ್ಕೆ ಟಿಕೆಟ್ ತೆಗೆಸ್ಕೊಂಡು ಹೋದ್ವಿ. 1 ಅವರ್ ಏನೋ ಲೈನಲ್ಲಿ ಇದ್ವಿ ಅಷ್ಟೇ. ಫೋನಲ್ಲೋ ಇಲ್ಲದ್ರಿಂದ ನನಗೆ ಫೋಟೋ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ದರ್ಶನ ಮುಗಿಸ್ಕೊಂಡು ಬಂದು ಒಂದು ಸ್ವಲ್ಪ ಕಲ್ಯಾಣಿಯಲ್ಲಿ ನಮಸ್ಕಾರ ಮಾಡಿ ಊಟನೂ ಅಲ್ಲೇ ದೇವಸ್ಥಾನದೇ ಊಟ ಪ್ರಸಾದ ಮಾಡಿ ನಂತರ ಒಂದೆರಡು ಫೋಟೋ ತಗೊಂಡು ಅಲ್ಲಿಂದ ಊರಿಗೆ ರಿಟರ್ನ್ ಆದ್ವಿ. ಮನೆಗೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ 4 ಗಂಟೆ ಆಗಿತ್ತು. ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು. ಹತ್ರ ಕೇಳ್ಕೊಳ್ಳೋದೇನಪ್ಪ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.